ಇವತ್ತು ನಾವು ಔಷಧಿಗಳನ್ನ ಹೇಗೆ ಯೂಸ್ ಮಾಡಬೇಕನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟು ಯಾರಿಗೇ ಆಗಲಿ ಮನೇಲಿ ಯಾವುದೇ ಒಂದು ಕಣ್ಣಿನ ತೊಂದರೆ ಇರೋಗೆ ನಾವು ಔಷಧಿನ ಹಾಕ್ತಾ ಇದ್ದೀವಿ ಅಂದಾಗ ಫಸ್ಟ್ ನಾವೇನು ಮಾಡಬೇಕು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕೈನ ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಆದಮೇಲೆ ಬಾಟಲ್ನ ಫಸ್ಟು ಶೇಕ್ ಮಾಡಬೇಕು. ಶೇಕ್ ಆದಮೇಲೆ ಬಾಟಲ್ನ ಕೆಲವರು ಸೂಜಿ ತೊಗೊಂಡು ಓಪನ್ ಮಾಡೋದು, ಏನಾರ ಕೈಲಿ ಶಾರ್ಪ್ ಆಬ್ಜೆಕ್ಟ್ಸ್ ಇರುತ್ತೆ, ಶಾರ್ಪ್ ಆಬ್ಜೆಕ್ಟ್ಸಿಂದ ಓಪನ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ಥರ ಓಪನ್ ಮಾಡಬಾರ್ದು. ಯಾಕಂದರೆ ಸೂಜಿ ಅಥವಾ ಮನೇಲಿ ಏನು ಶಾರ್ಪ್ ಆಬ್ಜೆಕ್ಟ್ ಇರುತ್ತಲ್ಲ ಅದರಲ್ಲಿ ಓಪನ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿರ್ತಕ್ಕಂಥ ಕ್ರಿಮಿಗಳೆಲ್ಲ ಔಷಧಿ ಬಾಟಲ್ ಒಳಗೆ ಹೋಗೋ ಚಾನ್ಸ್ ಇರುತ್ತೆ. ಆವಾಗ ಅನ್ಸ್ಟರಲ್ ಆಗುತ್ತೆ, ಔಷಧಿ ಹಾಳಾಗೋ ಕೂಡ ಚಾನ್ಸಸ್ ಕೂಡ ಇರುತ್ತೆ. ಈ ಮುಚ್ಚಳನ ಓಪನ್ ಮಾಡಿದಾಗ ಅದರ ಒಳಭಾಗದಲ್ಲೇ ಒಂದು ಸೂಜಿ ಆಕಾರದಲ್ಲಿ ಒಂದು ಪ್ಲಾಸ್ಟಿಕ್ ಚೂಪಾದ ಆಬ್ಜೆಕ್ಟ್ ಇರ್ತದೆ. ಇದನ್ನು ನಾವೇನು ಮಾಡಬೇಕು, ಇದನ್ನು ಮೇಲ್ಗಡೆ ಹಾಕಿಬಿಟ್ಟು ಒಂದು ಸಲ ಅಥವಾ 2 ಸಲ ತಿರುಗಿಸಿದ್ರೆ ಸಾಕು, ಅದು ತಾನಾಗೆ ಓಪನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಸೂಜಿ ಅಥವಾ ಶಾರ್ಪ್ ಆಬ್ಜೆಕ್ಟ್ಸಿಂದ ನಾವು ಓಪನ್ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಓಪನ್ ಮಾಡಿದಾಗ ಡ್ರಾಪ್ಸು ಈಸಿಯಾಗಿ ಹೊರಗೆ ಬರ್ತದೆ. ಇದು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಔಷಧಿನ ಹಾಕಾದ್ಮೇಲೆ ಯಾವುದೇ ಕಾರಣಕ್ಕೂ ಕೆಳಗಿಡೋದು ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಅದೇ ಮುಚ್ಚಳನ ಹಾಕಿ ಕ್ಲೋಸ್ ಮಾಡಬೇಕು ಒಂದು. ಆಮೇಲೆ ಡ್ರಾಪ್ನ ಹೇಗೆ ಕಣ್ಣು ಒಳಗಡೆ ಹಾಕಬೇಕು ಅಂತಂದರೆ ಈಗ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಲ್ಲ ಹಾಗೆ ಕೆಳಗಡೆ ರೆಪ್ಪೆನ ಒಂದು ಸಣ್ಣ ಪಾಕೆಟ್ ಥರ ಮಾಡ್ಕೋಬೇಕು. ಆ ಪಾಕೆಟ್ ಮಾಡಿ ಒಂದೇ ಒಂದು ಹನಿನ ಹಾಕಬೇಕು. ಔಷಧಿನ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಕಣ್ಣಲ್ಲಿ ಹಿಡಿಯೋದೆ ಒಂದೇ ಹನಿ, ಒಂದು ಹನಿಗಿಂತ ಜಾಸ್ತಿ ಯಾಕಂದರೆ ಔಷಧಿ ವೇಸ್ಟ್ ಆಗ್ತದೆ ಮತ್ತು ಔಷಧಿ ಕಣ್ಣಿನಿಂದ ಹೊರಗಡೆ ಹರಿದು ಹೋಗ್ತದೆ. ಔಷಧಿ ಹಾಕಿದ ಮೇಲೆ ಮೂಗಿನ ಭಾಗದಲ್ಲಿ, ಮೂಗಿನ ಮೂಲೆಯಲ್ಲಿ 1 ಅಥವಾ 2 ನಿಮಿಷ ಒತ್ತಿದ್ರೆ ತುಂಬಾ ಒಳ್ಳೆಯದು. ಆವಾಗ ಏನಾಗುತ್ತೆ ಅಂತಂದರೆ ಕಣ್ಣೊಳಗಡೆ ಹಾಕಿರ್ತಕ್ಕಂಥ ಔಷಧಿ ಕಣ್ಣೊಳಗಡೆ ಈಸಿಯಾಗಿ ಹೀರ್ಕೊಳ್ಳುತ್ತೆ. ಆಮೇಲೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ಗೆ ಹೋಗೋದನ್ನ ತಡಿಬಹುದು. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದರೆ ಔಷಧಿ ಯಾವುದೇ ಕಾರಣಕ್ಕೂ ಈ ತುದಿನ ಪೇಷಂಟ್ ಕಣ್ಣಿಗಾಗಲಿ ಕಣ್ಣಿನ ರೆಪ್ಪೆಯಲ್ಲಿರ್ತಕ್ಕಂಥ ಕೂದಲಿಗಾಗಲಿ ಅದನ್ನು ತಾಗ್ಸೋಕ್ಕೆ ಹೋಗಬಾರ್ದು. ತಾಗ್ಸದಲ್ಲಿ ಏನಾಗುತ್ತೆ, ಅದರಲ್ಲಿ ಕೂಡ ಇನ್ಫೆಕ್ಷನ್ ಟ್ರಾನ್ಸ್ಮಿಟ್ ಆಗುತ್ತೆ. ಒಬ್ಬರ ಔಷಧಿನ ಇನ್ನೊಬ್ಬರು ಯೂಸ್ ಮಾಡೋದಾಗಲಿ ಆ ಥರನ ಅವಾಯ್ಡ್ ಮಾಡಬೇಕು. ಮುಖ್ಯವಾಗಿ ಎಲ್ಲದಕ್ಕಿಂತ ಒಂದು ತಿಳ್ಕೊಬೇಕಂದ್ರೆ ಔಷಧಿನ ಪೇಷಂಟ್ ಅವರಾಗೆ ಅವರು ಹಾಕ್ಕೊಳಕ್ಕೆ, ನಾನು ಮಲ್ಕೊಂಡು ಹಾಕ್ಕೊಂಡೆ, ನಾನು ಕುತ್ಕೊಂಡು ಹಾಕ್ಕೊಂಡೆ, ಕರೆಕ್ಟಾಗಿ ಬಿದ್ದಿದೆ, ಈ ರೀತಿ ತುಂಬ ಪೇಷಂಟ್ಸ್ ನಮ್ಗೆ ಹೇಳ್ತಾರೆ. ಆದರೆ ದಯವಿಟ್ಟು ನಾನು ಹೇಳೋದು ಏನಂತಂದರೆ ನೀವು ಔಷಧಿನ ಹಾಕ್ಕೊಳಕ್ಕೆ ಹೋಗಬೇಡಿ. ಮನೇಲಿ ಯಾರೇ ಇದ್ದರೂ ಸರಿ ಅವ್ರ ಹತ್ರ ನೀವು ಹಾಕ್ಸ್ಕೊಂಡು 1 ನಿಮಿಷ 2 ನಿಮಿಷ ಕಣ್ಣು ಮುಚ್ಕೊಳ್ಳಿ. ಆಮೇಲೆ ಗ್ಲಾಕೋಮಾದಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ ನಾವು 1ಕ್ಕಿಂತ 2 ಅಥವಾ 3 ಔಷಧಿನ ನಾವು ಪೇಷಂಟ್ಗೆ ಬರ್ಕೊಟ್ಟಿರ್ತೀವಿ. ಅವಾಗ ಏನಾಗ್ತದೆ, ಒಂದ್ರ ಹಿಂದೆ ಇನ್ನೊಂದು ಔಷಧಿನ ಹಾಕಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ಹಾಕಬಾರ್ದು. ಮಿನಿಮಮ್ 1 ಔಷಧಿ ಹಾಕಿದ ಮೇಲೆ 5 ನಿಮಿಷನಾದರೂ ಅಂತರ ಕೊಡಬೇಕು. 5 ನಿಮಿಷದ ಒಳಗಡೆನೆ ಹಾಕಿದ್ವಿ ಅಂತಂದರೆ ಮುಂಚೆ ಹಾಕಿರ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಒಂದು ಔಷಧಿ ಹಾಕಾದ್ಮೇಲೆ 5 ನಿಮಿಷ ಗ್ಯಾಪ್ ಇನ್ನೊಂದು ಔಷಧಿನ ಹಾಕಬೇಕು.